ಥರದ್ದು ಒಬ್ಬ ಗುಡ್ಡ ಅಲ್ಲಿ ಹಿಂದೆ ಕಾಣಿಸ್ತಾನೆ ಐತೆ. ಅದು ದೇವಸ್ಥಾನ ತೋರಿಸ್ತೀನಿ. ಬಂದಿಲ್ಲಿ ಸಮ್ಮರ್ ಟೈಮಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸುತ್ತಮುತ್ತ ಪ್ಲೇಸ್ ಚೆನ್ನಾಗಿದೆ ಅದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಪ್ಪ ಅಂದರೆ ನಾನು ನೋಡ್ತಾ ಇರೋದು ಒಬ್ಬ ಗುಡ್ಡ ಅಲ್ಲಿ ಹಿಂದೆ ಕಾಣಿಸುತ್ತೆ. ಆ ಗುಡ್ಡನ ಹೋಗ್ಬೇಕು ಅನ್ಸಿರೋದು ಇವತ್ತು ಭಾನುವಾರ. ಇವತ್ತು ಸಾಯಂಕಾಲ ಎಷ್ಟು ಟೈಮ್ 4:15 ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಏನೇನಿದೆ ಹೇಳ್ಬಿಟ್ಟು ಪ್ಲೇಸ್ ಚೆನ್ನಾಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗೋದ. ಫುಲ್ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹೋಗೋದು. A few moments later. ಅಲ್ಲಿಂದ ಇಲ್ಲಿಗೆ ಬಂದು ಗುಡ್ಡ ಹತ್ರ ಇಲ್ಲಿ ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಐತೆ. ಆ ದೇವಸ್ಥಾನ ತೋರಿಸ್ತೀನಿ, ಹೋಗೋದ. ವೀರಭದ್ರೇಶ್ವರ ಸ್ವಾಮಿ. ಬಂದೆ. ನನಗನ್ಸಿರೋ ಪ್ರಕಾರ ಹೇಳ್ತೀನಿ, ಬಂಡೆ ಹಳೆಯ ಕಾಲದಲ್ಲಿ ಒಂದು ಬಂಡೆಯಲ್ಲಿ ಕೆತ್ತನೆ ಮಾಡಿರೋದು. ಒಳಗಡೆ ಓಪನ್ ಆಗಿರೋ, ಒಳಗಡೆ ತೋರಿಸ್ತಿದೆ. ಬಂಡೆ ಓಪನ್ ಮಾಡಿ ಕೆತ್ತನೆ ಮಾಡಿರೋದು ಇದು. ಸುತ್ತಮುತ್ತ ಗ್ರೀನರಿ. ನಿಂತ್ಕೊಂಡು ನೋಡಿದ್ವಿ ಎಲ್ಲಿಂದ ಹೋಗ್ಬಿಡೈತೆ. ಫುಲ್ಲು ನೀರು ಹಾಕಿ ಕ್ಲೀನಾಗಿ ಬೆಳೆಸೋರೆ. ಬೇಸಿಗೆಗಾಲದಲ್ಲಿ ಫುಲ್ ತಣ್ಣಗೈತೆ. ನಮಗೂ ಗೊತ್ತಿಲ್ಲ, ಸಮ್ಮರಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಏನಾರು ಟೈಮ್ ಸ್ಪೆಂಡ್ ಮಾಡಿ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬರೀ ಗ್ರೀನರಿ ಐತೆ. ಬಂದಿಲ್ಲಿ ಸಮ್ಮರ್ ಟೈಮಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳೋರು ನೀರು ಹಾಕಿ ಕ್ಲೀನಾಗಿ ಬೆಳೆಸೋರೆ. ನಮ್ಮದು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಪ್ಲೇಸ್ ವಿಸಿಟ್ ಮಾಡಿದ್ಮೇಲೆ ಗೊತ್ತಾಯಿತು, ಸುತ್ತಮುತ್ತ ಪ್ಲೇಸ್ ಚೆನ್ನಾಗಿದೆ. ಅದು ಮೈಸೂರು ರೋಡ್ ಹತ್ರ ಮಿನಿಮಮ್ 1 ಕಿಲೋಮೀಟ್ರ್ ಆಗುತ್ತೆ, 1 ಇಲ್ಲ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ವ್ಯೂ ನೋಡೋದಂದ್ರೆ ಇನ್ನೂ ಚೆನ್ನಾಗಿದೆ. ಸಾಯಂಕಾಲ ಸಣ್ಣ ಮುಳುಗೋದು ನೋಡೋದಂದ್ರೆ ಇನ್ನೂ ಭಾರಿ ಆಗೈತೆ. ನೀವು ಏನಾರ ವೀಕೆಂಡಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಿನಿಮಮ್ ಬಂದರೆ ಒಂದು 2-3 ಸಲ ಬರ್ಬೋದು. ಅಂಥ ಪ್ಲೇಸ್ ಚೆನ್ನಾಗಿದೆ. ಲಿಂಕ್ನ ಡಿಸ್ಕ್ರಿಪ್ಷನ್. ಸೊ ಗೈಸ್, ವ್ಯೂವ್ನ ನೋಡಿದ್ದೀರಾ ಅನ್ಕೋತೀನಿ. ಈ ವ್ಯೂವ್ನ ನೋಡಬೇಕು ಅಂದರೆ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಅಲ್ಲಿ ನೋಡ್ಕೊಳ್ಳಿ. ನಾವು ಈ ಕಡೆಯಿಂದ ಇಲ್ಲಿ ಹೊಡ್ತಾ ಇದ್ದೀವಿ. ಅಯ್ಯಪ್ಪ, ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಯಾವ್ದಾರ ಹೊಸ ಕಂಟೆಂಟ್ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ಬೈ. ಮುಂದಿನ ವಿಡಿಯೋ ಸಿಗ್ತೀನಿ.